ಚಿತ್ರದುರ್ಗದಲ್ಲಿ ನಿಗೂಢವಾಗಿ 5 ಅಸ್ಥಿಪಂಜರ ಪತ್ತೆಯಾಗಿದೆ. ಚಿತ್ರದುರ್ಗದ ಜೈಲ್ ರಸ್ತೆ ಮನೆಯಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರೋದು ಜಗನ್ನಾಥ ರೆಡ್ಡಿ ಕುಟುಂಬದ್ದು ಆತ್ಮಹತ್ಯೆನ ಅಥವಾ ಕೊಲೆನ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಅಸ್ಥಿಪಂಜರ ಪತ್ತೆಯಾಗಿರೋದು ಆತ್ಮಹತ್ಯೆಯ ಕೊಲೆ ಅನ್ನೋ ಶಂಕೆ. ಜಗನ್ನಾಥ ರೆಡ್ಡಿ ಕುಟುಂಬದ್ದು ಆತ್ಮಹತ್ಯೆನ ಕೊಲೆನ ಮನೆಯಲ್ಲಿ ಜಗನ್ನಾಥ ರೆಡ್ಡಿ ಮತ್ತೆ ಕುಟುಂಬ ವಾಸವಿತ್ತಂತೆ. ಜಗನ್ನಾಥ ರೆಡ್ಡಿ ಸಂಬಂಧಿ ಪವನ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪತ್ನಿ ಪ್ರೇಮಕ್ಕ, ಪುತ್ರಿ ತ್ರಿವೇಣಿ, ಪುತ್ರ ಕೃಷ್ಣಾರೆಡ್ಡಿ, ನರೇಂದ್ರ ರೆಡ್ಡಿ ಜೊತೆ ಜಗನ್ನಾಥ ರೆಡ್ಡಿ ವಾಸವಾಗಿದ್ರು. ಕೆಲ ವರ್ಷಗಳಿಂದ ಜಗನ್ನಾಥ ರೆಡ್ಡಿ ಕುಟುಂಬದವರನ್ನ ಯಾರೂ ಕೂಡ ಕಂಡಿಲ್ಲ. ಕೆಲ ವರ್ಷಗಳಿಂದ ಜಗನ್ನಾಥ ರೆಡ್ಡಿ ಸಂಪರ್ಕದಲ್ಲೇ ಇರಲಿಲ್ಲ. ಅಸ್ಥಿಪಂಜರ ಜಗನ್ನಾಥ ಕುಟುಂಬದವರದ್ದೇ ಆಗಿರಬಹುದಾ? ಹಾಗಾದ್ರೆ ಇಂಥ ಘಟನಾವಳಿಗಳು ಜರುಗಿಬಿಡ್ತವೆ ಅಂತಂದರೆ ಅವನ್ನ ನಂಬಲಿಕ್ಕೂ ಕೂಡ ಆಗಲ್ಲ ಅಂಥ ಸಾಧ್ಯತೆಗಳು. ಯಾಕಂದರೆ ಒಂದು ಮನೆಯಲ್ಲಿ 5 ಪಂಜರಗಳು ಸಿಗ್ತವೆ, ಅಸ್ಥಿಪಂಜರಗಳು. ಅದರಲ್ಲಿ ಏನಂದರೆ 3 ವರ್ಷದ ಹಿಂದೆ ಸುತ್ತಿರ್ಬೋದು. ಇದನ್ನೆಲ್ಲ ಕೇಳಿದ್ರೇ ಮೈ ಜುಮ್ಮಂದು ಬಿಡುತ್ತೆ. ಚಿತ್ರದುರ್ಗದ ಘಟನೆ ಇದು. ಪಾಳು ಬಿದ್ದಂಥ ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿವೆ. 5 ಅದೇನು ಭಾಳ ದೂರ ಇಲ್ಲ. ಜಿಲ್ಲಾ ಕೇಂದ್ರದ ಕಾರಾಗೃಹ ಇದೆಯಲ್ಲ, ಅದರ ಮುಖ್ಯ ರಸ್ತೆಯಲ್ಲೇ ಇದೆ. 10 ವರ್ಷಗಳಿಂದ ಈ ಮನೆ ಪಾಳು ಬಿದ್ದಿತ್ತು. ಅದರಲ್ಲಿ ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಸ್ಥಳಕ್ಕೆ ಡಿವೈಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಹಲವಾರು ಅನುಮಾನಗಳಿಗೂ ಕೂಡ ಇದು ಕಾರಣವಾಗಿದೆ. ಏನು 5 ಸಿಗ್ತವೆ ಅಂತಲೇ ಸಾಮಾನ್ಯ ಸಂಗತಿನ. ಪವನ್ ಕುಮಾರ್ ಅನ್ನುವಂಥವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ನೋಡಿ, ಈ ಥರ ಅಸ್ಥಿಪಂಜರ ಸಿಕ್ಕಿದೆ ಅಂತ. ಚಿತ್ರದುರ್ಗದ ಬಡಾವಣೆಯ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಹೆಂಗೆ 5 ಅಸ್ಥಿಪಂಜರಗಳು ಹೆಂಗೆ ಸಿಗಲಿಕ್ಕೆ ಸಾಧ್ಯ? ಅದು ಹೆಂಗೆ ಸತ್ತೋದ್ರು ಅವರು? 5 ಜನ ಸತ್ತೋದ್ರು ಕೂಡ ಗೊತ್ತಾಗಲ್ಲ ಅಂತಂದ್ರೆ ಏನು ಅರ್ಥ? ಯಾರಾದ್ರೂ ಏನಾದರೂ ಹೊಡೆದಾಕ್ಬಿಟ್ರ? ಏನಾದರೂ ಇದೆಯಾ ಇದರ ಹಿಂದೆ? ಜಗನ್ನಾಥ ರೆಡ್ಡಿ ಕುಟುಂಬ ವಾಸವಾಗಿತ್ತು ಹಲವಾರು ವರ್ಷಗಳಿಂದ. ನಾನು ಹೇಳ್ತಾ ಇದ್ದೆ, ನಿವೃತ್ತ ಇಂಜಿನಿಯರ್ ಅವರು, ಪತ್ನಿ ಪ್ರೇಮ, ಪುತ್ರಿ ತ್ರಿವೇಣಿ, ಇಬ್ಬರು ಗಂಡು ಮಕ್ಕಳು. ಒಟ್ಟು 5 ಜನ ಸಾವನ್ನಪ್ಪಿದ್ದಾರೆ. ಸಂಬಂಧಿಕರಿಗೂ ಕೂಡ ಗೊತ್ತಾಗ್ಲಿಲ್ವಾ? ನೋಡಿ, ಸುಮಾರು ವರ್ಷಗಳಿಂದ ಕುಟುಂಬ ಸಂಪರ್ಕದಲ್ಲಿರಲಿಲ್ಲ. ಹೀಗಾಗಿ ನಮಗೆ ಗೊತ್ತಾಗಲಿಲ್ಲ. ಅವ್ರು ನಮ್ಮ ಮನೆಗೆ ಬರ್ತಿರಲಿಲ್ಲ, ನಾವು ಅವ್ರ ಮನೆಗೆ ಹೋಗ್ತಿರಲಿಲ್ಲ. ಇದು ಅವರ ಸಂಬಂಧಿಕ ಹೇಳಿರುವಂಥ ಮಾತು. ಪವನ್ ಕುಮಾರ್, ಇದೇ ಪವನ್ ಕುಮಾರ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಪತ್ತೆ ಆಗಿರೋದು ಅವರ ಅಸ್ಥಿಪಂಜರಗಳೇ ಇರಬಹುದು ಅನ್ನುವಂಥ ಅನುಮಾನ ಪವನ್ ಕುಮಾರ್ಗೆ. ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ ಇದು ಕೂಡ ಅನುಮಾನವೇ. ವಾಸನೆ ಬರಲ್ವಾ ಕೊಳ್ತೋದ್ರೆ? ಅಸ್ಥಿಪಂಜರದ ಬಗ್ಗೆ ಪೊಲೀಸರು ಏನು ಹೇಳ್ತಾರೆ? ವ್ಯಕ್ತಿಯೊಬ್ಬ ಮಾಹಿತಿ ಕೊಟ್ಟನಂತೆ ನಿನ್ನೆ ಸಂಜೆ ಪೊಲೀಸರಿಗೆ. ನೋಡಿ, ಹಿಂಗೆಲ್ಲ ಇದೆ, ಒಂದು ಸ್ವಲ್ಪ ಟೆಸ್ಟ್ ಮಾಡಿ, ಯಾಕೆ ಅವ್ರ ಪತ್ತೆ ಇಲ್ಲ ಅಂತ. 3 ವರ್ಷ ಒಂದು ಕುಟುಂಬದ 5 ಜನ ನಾಪತ್ತೆ ಆಗ್ತಾರೆ ಅಂದರೆ ಯಾರಿಗಾದ್ರೂ ಅನುಮಾನ ಆಗಲ್ವಾ? ಅಟ್ಲೀಸ್ಟ್ ಯಾವುದು ಕಂಪ್ಲೇಂಟ್ ಲಾಡ್ಜ್ ಆಗಲ್ವಾ? ಅಕ್ಕಪಕ್ಕದ ಮನೆಯವರು ಮಾತಾಡಲ್ವ ಹೋಗಲಿ? ಯಾಕಂದರೆ ಅಕ್ಕಪಕ್ಕದ ಮನೆಯವರು ಈಗ ಬೆಂಗಳೂರಿನಂಥ ನಗರದಲ್ಲಿ ಅಕ್ಕಪಕ್ಕದ ಮನೇಲಿ ಏನಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಹಾಕಿದ ಬಾಗಿಲೇ ತೆಗೆದಿಲ್ಲ, ಹೊರಗಡೆ ಬಂದಿಲ್ಲ. ನೋಡಿ, ಜಗನ್ನಾಥ ರೆಡ್ಡಿ ಮಕ್ಕಳಿಗೆ ಮದುವೆ ಕೂಡ ಆಗಿರಲಿಲ್ವಂತೆ. ಒಬ್ಬಳು ಮಗಳು, ಇನ್ನಿಬ್ಬರು ಗಂಡು ಮಕ್ಕಳು, ಮದುವೆ ಆಗಿರಲಿಲ್ಲ. 3 ವರ್ಷಗಳ ಹಿಂದೆ ಮನೆಯಿಂದ ವಾಸನೆ ಬಂದಿತ್ತಂತೆ. ಆದರೆ ಏನೋ ಮೆಡಿಸಿನ್ ವಾಸನೆ ಇರಬಹುದು ಅಂತ ಹೇಳ್ಬಿಟ್ಟು ಸ್ಥಳೀಯರು ಕಡೆಗಣಿಸಿದ್ರಂತೆ ಅಂತ. ಜಗನ್ನಾಥ ರೆಡ್ಡಿಯ ಮಕ್ಕಳಿಗೆ ಮದುವೆ ಆಗಿರಲಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಘಟನೆ ಬಗ್ಗೆ ಸ್ಥಳೀಯರಿಂದ ಪೊಲೀಸರಿಗೆ ಈಗ ಮಾಹಿತಿ. 3 ವರ್ಷ ಆದ್ಮೇಲೆ ಆದರೂ ಎಚ್ಚೆತ್ಕೊಂಡಿದ್ದಾರೆ ಅನ್ನೋದೇ ಅಲ್ಲಿ ಸಮಾಧಾನ ಪಡಬೇಕಂತ ವಿಚಾರ. ಪಾಳು ಬಿದ್ದ ಮನೆ, 5 ಜನ ವಾಸವಾಗಿದ್ದಂಥ ಮನೆಯಲ್ಲಿ ಒಬ್ಬರು ಕಾಣಿಸ್ತಿಲ್ಲ ಅಂತ ಅಂದಾಗಲೂ ಕೂಡ ವಾಸನೆ ಹೋಗಲಿ, ಅಟ್ಲೀಸ್ಟ್ ಒಂದು ಕುತೂಹಲಕ್ಕಾದರೂ ಯಾರಾದರೂ ಹೋಗಿ ಚೆಕ್ ಮಾಡಬೇಕಾಗಿತ್ತು. ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿ ಪಂಜರಗಳು ಪತ್ತೆಯಾಗಿವೆ. ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಕಾರಾಗೃಹ ರಸ್ತೆಯಲ್ಲಿರುವಂತಹ ಮನೆ ಪಾಳು ಬಂಗಲೆ ಅಂತ ಅದನ್ನ ಜನ ದೂರ ಇಟ್ಟಿದ್ರು. 10 ವರ್ಷಗಳಿಂದ ಪಾಳು ಬಿದ್ದಿತ್ತು ಆ ಮನೆ. ಅದರಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಸ್ಥಳಕ್ಕೆ ಡಿವೈಎಸ್ಪಿ ಅನಿಲ್ ಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ಕೈಗೊಂಡಿದ್ದಾರೆ. 100 ಅನುಮಾನಕ್ಕೆ ಕಾರಣವಾದಂತಹ ಅಸ್ಥಿ ಪಂಜರ ಪತ್ತೆಯಾಗಿರೋದು. ಪವನ್ ಕುಮಾರ್ ಎಂಬವರಿಂದ ಠಾಣೆಗೆ ದೂರನ್ನ ನೀಡಲಾಗಿದೆ. ಯಾರಿಗೆ ಸೇರಿದ್ದು ಈ ಮನೆ ಅಂತ, ಜಗನ್ನಾಥ ರೆಡ್ಡಿ ಅನ್ನುವ ವ್ಯಕ್ತಿಗೆ ಸೇರಿದ್ದು ಅಂತ ಪವನ್ ಕುಮಾರ್ ದೂರು ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿ ಪಂಜರ ಪತ್ತೆಯಾಗಿರೋದು 10 ಅನುಮಾನಕ್ಕೆ ಕಾರಣವಾಗಿದೆ. ಅಂದ್ರೆ ಕಳೆದ ಕೆಲ ವರ್ಷಗಳಿಂದ ಆ ಬಂಗಲೆ ಪಾಳು ಬಿದ್ದಿತ್ತು. ಯಾರು ಕೂಡ ಆ ಕಡೆ ಸುಳಿತನೂ ಇರಲಿಲ್ಲ. ಜನನಿಬಿಡ ಪ್ರದೇಶದಿಂದ ಹೊರಗಡೆ ಇತ್ತು. 10 ವರ್ಷಗಳಿಂದ ಪಾಳು ಬಿದ್ದಿತ್ತು. ಅಸ್ಥಿಪಂಜರ ಈಗ ಪತ್ತೆಯಾಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಹಲವಾರು ಅನುಮಾನಗಳು ಕೂಡ ಈಗ ಮನೆ ಮಾಡಿವೆ. ಯಾಕಂದ್ರೆ ಸ್ಥಳಕ್ಕೆ ಇಲ್ಲಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಂದೇ ಕುಟುಂಬದ 5 ಜನರ ಅಸ್ಥಿಪಂಜರ ಪತ್ತೆಯಾಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ನಿನ್ನೆ ಸಂಜೆ ವೇಳೆ ಮನೆ ಬಾಗಿಲ ಬಳಿ ತಲೆಬುರುಡೆ ಪತ್ತೆಯಾಗಿರುತ್ತೆ.
ನಾಯಿಗಳು ಅಸ್ಥಿಪಂಜರದ ತಲೆಬುರುಡೆಯನ್ನ ತಂದು ಹಾಕಿರ್ತವೆ. ಬಾಗಿಲ ಬಳಿ ತಲೆಬುರುಡೆ ಪತ್ತೆಯಾಗಿರುತ್ತೆ. ಟಿವಿ9ಗೆ ಚಿತ್ರದುರ್ಗದ ಸ್ಥಳೀಯ ದೇವರಾಜ್ ಮಾಹಿತಿ ನೀಡಿದ್ದಾರೆ. ಮೊನ್ನೆ ಕಳ್ಳರು ಬಾಗಿಲನ್ನ ಒಡೆದು ಹಾಗೆ ಹೋಗಿರಬಹುದು. ನಿನ್ನೆ ಸಂಜೆ ವೇಳೆ ನಾಯಿಗಳು ಮನೆಯೊಳಗೆ ಹೋಗಿದ್ದಾವೆ. ಈ ಸಂದರ್ಭದಲ್ಲಿ ತಲೆಬುರುಡೆಯನ್ನ ಹೊರಗಡೆ ತಂದಿರ್ತವೆ. ಅದನ್ನ ಗಮನಿಸಿದಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಟಿವಿ9ಗೆ ಚಿತ್ರದುರ್ಗದ ಸ್ಥಳೀಯ ದೇವರಾಜ್ ಅಂದ್ರೆ ಅಲ್ಲೇ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ. ಯಾವ ರೀತಿಯಾಗಿ, ಯಾಕಂದ್ರೆ ಸುಮಾರು 5 ವರ್ಷಗಳಿಂದ 5ರಿಂದ 10 ವರ್ಷಗಳಿಂದ ಯಾರ ಸಂಪರ್ಕದಲ್ಲೂ ಇರಲಿಲ್ಲ ಅಂತ ಇವರು ಹೇಳ್ತಾ ಇರುವಂತದ್ದು. ಅದಕ್ಕೆ ಏನು ಹೇಳಿದ್ದಾರೆ ಹಾಗಾದ್ರೆ ಸ್ಥಳೀಯರು ಕೇಳೋಣ ಬನ್ನಿ. 10 ವರ್ಷದ ಹಿಂದೆಯೇ ಎಲ್ಲರೂ ಸಾವನ್ನಪ್ಪಿರಬಹುದು. ಈ ನಿಗೂಢ ಘಟನೆಯ ಹಿಂದೆ ಹಲವು ಪ್ರಶ್ನೆಗಳಿವೆ, ಅನುಮಾನಗಳಿವೆ. 10 ವರ್ಷದಿಂದ ನಾನು ಮನೆಯಲ್ಲಿ ಯಾರನ್ನೂ ನೋಡಿಲ್ಲ ಅಂತ ಟಿವಿ9ಗೆ ಸ್ಥಳೀಯ ವಾಟರ್ಮ್ಯಾನ್ ಪರಶುರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 10 ವರ್ಷದ ಹಿಂದೆನೇ ಮೃತಪಟ್ಟಿರಬಹುದು. 10 ವರ್ಷದ ಹಿಂದೆ ಕೃಷ್ಣರೆಡ್ಡಿ ನನ್ನ ಆಗಾಗ ಭೇಟಿ ಆಗ್ತಾ ಇದ್ರು. ತರಕಾರಿ ಮತ್ತೆ ಹಾಲು ತರೋಕೆ ಅಂತ ಹೊರಗಡೆ ಬರ್ತಾ ಇದ್ರು. ಆ ಮನೆಯಲ್ಲಿ ಹೆಚ್ಚಿನವರು ವಯಸ್ಸಾದವರೇ ಇದ್ರು ಅಂತ ಟಿವಿ9ಗೆ ಸ್ಥಳೀಯ ವಾಟರ್ಮ್ಯಾನ್ ಪರಶುರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಕುತೂಹಲ ಅನ್ನಿಸ್ತಾ ಇದೆ ಈ ಒಂದು ಘಟನೆ. ಯಾಕಂದ್ರೆ ಯಾವಾಗ ಸತ್ತಿರಬಹುದು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಇದೆ. ಇಷ್ಟು ದಿನ ಯಾರಿಗೂ ಗೊತ್ತಾಗದೇ ಇರೋ ಹೇಗಿತ್ತು ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಇದೆ. ನೋಡೋಣ, ಮುಂದಿನ ಹಂತದಲ್ಲಿ ಎಲ್ಲವೂ ಕೂಡ ಬಯಲಾಗ್ತಾ ಹೋಗಬಹುದು. ಇನ್ನು ಕೊರೋನಾ ಸಂದರ್ಭದಲ್ಲಿ 5 ಜನ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಜಗನ್ನಾಥ ರೆಡ್ಡಿಯ ಮನೆಯಲ್ಲಿ 2019ರ ಕ್ಯಾಲೆಂಡರ್ ಸಿಕ್ಕಿದೆ. ಟಿವಿ9ಗೆ ಘಟನೆಯ ಬಗ್ಗೆ ಸ್ಥಳೀಯ ನಿವಾಸಿ ಬದ್ರಿ ಹೇಳಿಕೆ ನೀಡಿದ್ದಾರೆ. ನಾವು 3 ವರ್ಷದ ಹಿಂದೆ ಈ ಬಡಾವಣೆಗೆ ಬಂದಿದ್ದೇವೆ. ಜಗನ್ನಾಥ ರೆಡ್ಡಿ ಕುಟುಂಬದವರನ್ನ ನಾವು ನೋಡೇ ಇಲ್ಲ. 3 ವರ್ಷಗಳ ಹಿಂದೆ ನಾವು ಬಂದಿದ್ವಿ, ಆಗ್ಲಿಂದಲೂ ಅವರನ್ನ ನಾವು ನೋಡೇ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಹೇಳಿಕೆ ನೀಡಿದ್ದಾರೆ. ಟಿವಿ9ಗೆ ಘಟನೆಯ ಬಗ್ಗೆ ಸ್ಥಳೀಯ ನಿವಾಸಿ ಬದ್ರಿ ಹೇಳಿಕೆಯನ್ನು ನೀಡಿದ್ದಾರೆ. ಹೊರವಲಯ ಐಜಿಪಿ ತ್ಯಾಗರಾಜನ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಐಜಿಪಿ ಎಸ್ಪಿ ಧರ್ಮೇಂದರ್ ಕುಮಾರ್ ಮೀನಾ ಸಾಥ್ ಕೊಟ್ಟಿದ್ದಾರೆ ಅವರಿಗೆ. ಘಟನಾ ಸ್ಥಳ ಪರಿಶೀಲನೆ ನಡೆಸಿದಂತ ಐಜಿಪಿ ತ್ಯಾಗರಾಜನ್ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ವಿಚಾರ ಇದು. ಒಂದು ಮನೆಯಲ್ಲಿ 5 ಮಂದಿ ಇದ್ರು, ಆದರೆ ಅವರೆಲ್ಲರೂ ಕೂಡ ಅಸ್ಥಿ ಪಂಜರಗಳಾಗಿ ಸಿಕ್ಕಿರುವಂಥದ್ದು. ಬಹುತೇಕ ಈಗ ಅವರೇ ಅನ್ನೋ ರೀತಿಯ ಪರಿಶೀಲನೆ ನಡೀತಿದೆ. ಮನೆಯಲ್ಲಿ ಇದ್ದಂಥವ್ರು 5 ಮಂದಿ, 5 ಅಸ್ಥಿ ಪಂಜರ ಕೂಡ ಇದೆ. ತನಿಖೆ ನಡೆಸಿದ ಬಳಿಕವೇ ಖಚಿತವಾಗಿ ಮಾಹಿತಿ ಸಿಗುತ್ತೆ. ಹೊರವಲಯ ಐಜಿಪಿ ತ್ಯಾಗರಾಜನ್ ಈ ಪರಿಶೀಲನೆ ನಂತರ ಪ್ರತಿಕ್ರಿಯಿಸಿದರು. 5 ಅಸ್ಥಿ ಪಂಜರಗಳು ಚಿತ್ರದುರ್ಗದ ಮನೆಯೊಂದರಲ್ಲಿ. ಯಾರೂ ಕೂಡ ಮನೆ ಸುತ್ತಮುತ್ತ ಹೆಚ್ಚಾಗಿ ಓಡಾಡ್ತಾ ಇರಲಿಲ್ಲ. ಸುತ್ತಮುತ್ತ ಇದ್ದಂಥವ್ರಿಗೂ ಕೂಡ 3 ವರ್ಷಗಳಿಂದ ಇಲ್ಲಿ ಇದ್ದಂಥವರು ಅಸ್ಥಿ ಪಂಜರಗಳಾಗಿದ್ದಾರೆ ಅನ್ನೋದು ಒಂದು ಐಡಿಯಾ ಕೂಡ ಇರಲಿಲ್ಲ. ಆದರೆ ಇತ್ತೀಚೆಗೆ ವ್ಯಕ್ತಿಯೊಬ್ಬರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. 3 ವರ್ಷದಿಂದ ನೋಡಿ ಮನೆ ಹಾಗೇ ಇದೆ, ಯಾರೂ ಕೂಡ ಬಂದು ಹೋಗ್ತಾ ಇಲ್ಲ, ಒಳಗೇನು ಆಕ್ಟಿವಿಟಿ ನಡೀತಾ ಇಲ್ಲ, ಪಾಳು ಬಿದ್ದಿರುವಂತಹ ಮನೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ನಡೆಸಿ ಅಂತ ವ್ಯಕ್ತಿಯೊಬ್ಬರು ಪೊಲೀಸರಿಗೆ ತಿಳಿಸಿದ್ದಾರೆ. ಇನ್ನು ಚಿತ್ರದುರ್ಗದ ಪಾಳು ಬಿದ್ದ ಮನೆಯಲ್ಲಿ ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಜಗನ್ನಾಥ ರೆಡ್ಡಿ ಸಂಬಂಧಿ ತಿಮ್ಮಾರೆಡ್ಡಿ ಪುರುಷೋತ್ತಮ್ ರೆಡ್ಡಿ ಪ್ರಕರಣದ ದೂರುದಾರರಾಗಿದ್ದಾರೆ. ಮೃತರ ಸಂಬಂಧಿ ಪವನ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅವರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಟಿವಿ9 ಜೊತೆ ಹಂಚಿಕೊಂಡಿದ್ದಾರೆ. 5 ಅಸ್ಥಿಪಂಜರ ಸಿಕ್ಕ ಮನೆಗೆ ಸಂಬಂಧಿಕರು ಈಗ ಭೇಟಿ ನೀಡ್ತಾ ಇದ್ದಾರೆ. ಟಿವಿ9ಗೆ ಜಗನ್ನಾಥ ರೆಡ್ಡಿ ಸಂಬಂಧಿಕರು ಪ್ರತಿಕ್ರಿಯೆ ನೀಡಿದ್ದಾರೆ. ನಿವೃತ್ತ ಇಂಜಿನಿಯರ್ ಜಗನ್ನಾಥ ರೆಡ್ಡಿಗೆ ಆರೋಗ್ಯ ಕೆಟ್ಟಿತ್ತು, ಆರೋಗ್ಯ ಸರಿಯಾಗಿರ್ಲಿಲ್ಲ. 2019ರ ಬಳಿಕ ಜಗನ್ನಾಥ ರೆಡ್ಡಿ ಅವರನ್ನ ಭೇಟಿ ಆಗೇ ಇರಲಿಲ್ಲ ಅಂತ ಸಗಜನ ಈಗೇನು ಕುಟುಂಬಸ್ಥರು ಭೇಟಿ ಕೊಡ್ತಾ ಇದ್ದಾರೆ. ಸಂಬಂಧಿಕರು ಅವರು ಹೇಳ್ತಾ ಇರುವಂತದ್ದು, ಮೃತ ಕೃಷ್ಣಾರೆಡ್ಡಿ ಡಿಎಸ್ ಹಳ್ಳಿಯಲ್ಲಿ ಕೃಷಿ ಮಾಡ್ತಾ ಇದ್ರು. ಸುಮಾರು ವರ್ಷಗಳಿಂದ ಮನೆಯವರೆಲ್ಲ ಎಲ್ಲೂ ಬಂದಿಲ್ಲ, ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿರ್ಲಿಲ್ಲ. ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿ ಪಂಜರ ಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಒಂದೊಂದು ಕಡೆ ಒಂದೊಂದು ಅಸ್ಥಿ ಪಂಜರ ಪತ್ತೆಯಾಗಿದೆ. ಇದು ಈಗ ಎಲ್ಲರನ್ನು ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ. ಒಂದೇ ಕೋಣೆಯಲ್ಲಿ ಜಗನ್ನಾಥ ರೆಡ್ಡಿ ಮತ್ತೆ ಪ್ರೇಮ ಅಸ್ಥಿ ಪಂಜರ ಪತ್ತೆಯಾಗಿದೆ. ಇನ್ನೊಂದು ಕೋಣೆಯ ಮಂಚದ ಮೇಲೆ ತ್ರಿವೇಣಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಮತ್ತೊಂದು ರೂಮಿನಲ್ಲಿ ಕೃಷ್ಣರೆಡ್ಡಿ ನರೇಂದ್ರ ರೆಡ್ಡಿಯ ಅಸ್ಥಿ ಪಂಜರ ಪತ್ತೆಯಾಗಿದೆ. 5 ಅಸ್ಥಿ ಪಂಜರಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಪತ್ತೆಯಾಗಿರೋದು. ಟಿವಿ9ಗೆ ಜಗನ್ನಾಥ ರೆಡ್ಡಿ ಮನೆಯೊಳಗಿನ ವಿಡಿಯೋ ಈಗ ಲಭ್ಯವಾಗಿದೆ. ಅಸ್ಥಿ ಪಂಜರ ಪತ್ತೆಯಾಗಿರೋದು ಪಾಳು ಬಿದ್ದ ಮನೆಯಲ್ಲಿ. 10 ವರ್ಷಗಳ ಹಿಂದೆ ಸಾವನ್ನಪ್ಪಿರಬಹುದು, 3 ವರ್ಷಗಳ ಹಿಂದೆ ಸಾವನ್ನಪ್ಪಿರಬಹುದು. ಹಲವು ಅನುಮಾನಗಳು ಈ ಒಂದು ಘಟನೆಯ ಸುತ್ತ ಸುಳಿದಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಅಸ್ಥಿ ಪಂಜರ ಪತ್ತೆಯಾಗೋ ತನಕ ಯಾಕೆ ಗೊತ್ತಾಗಿಲ್ಲ ಮೃತಪಟ್ಟಿರೋದು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಕೋವಿಡ್ ಟೈಮಲ್ಲಿ ಏನಾದರೂ ಆರಂಭದ ಸಂದರ್ಭದಲ್ಲಿ 2020ರ ಸಂದರ್ಭದಲ್ಲಿ ಏನಾದರೂ ಮೃತಪಟ್ಟಿರಬಹುದು. ಯಾಕಂದ್ರೆ ಅವ್ರ ಮನೆಯಲ್ಲಿ 2019ರ ಕ್ಯಾಲೆಂಡರ್ ಸಿಕ್ಕಿತ್ತು ಅನ್ನುವಂತಹ ಕಾರಣಕ್ಕಾಗಿ. ಇನ್ನೊಂದು ಕಡೆ ವಾಟರ್ಮ್ಯಾನ್ ಹೇಳ್ತಾ ಇದ್ರು, 10 ವರ್ಷದಿಂದ ನಾನು ಅವ್ರ ಮನೆಗೆ ಭೇಟಿನೇ ಕೊಟ್ಟಿಲ್ಲ, ಅದಕ್ಕೆ ಮುಂಚೆ ಆಗಾಗ ಬಂದು ಹೋಗ್ತಾ ಇದ್ದೆ, ಹಾಗಾಗಿ ತೀರ್ಕೊಂಡು 10 ವರ್ಷ ಆಗಿರಬಹುದು ಅಂತ. ಇನ್ನೊಂದು ಕಡೆ ಅವ್ರ ಸಂಬಂಧಿಕರು ಹೇಳ್ತಾ ಇದ್ದಾರೆ,
ಅವರು ಯಾರ ಜೊತೆಗೂ ಬೆರಿತಾ ಇರಲಿಲ್ಲ, ಯಾರ ಮನೆಗೂ ಹೋಗ್ತಿರ್ಲಿಲ್ಲ. ಹಾಗಾಗಿ ನಾವು ಕೂಡ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ನಿವೃತ್ತ ಇಂಜಿನಿಯರ್ ಆಗಿದ್ರು. ಈ ಫೋಟೋದಲ್ಲಿ ಕಾಣ್ತಾ ಇರೋವರೇ ಪುತ್ರಿ ತ್ರಿವೇಣಿ. ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆಯ ಬೆನ್ನಲ್ಲೇ ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಕಾರಾಗೃಹ ರಸ್ತೆಯಲ್ಲಿರುವಂತಹ ಮನೆ ಇದು ಅಂತ ತಿಳಿಸಲಾಗ್ತದೆ. ಇನ್ನು ಘಟನಾ ಸ್ಥಳಕ್ಕೆ ವೈದ್ಯಕೀಯ ತಂಡ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದೆ. ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ವೇಣು ಮತ್ತು ಸಿಬ್ಬಂದಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಸ್ಥಿಪಂಜರದ ಬಗ್ಗೆ ವೈದ್ಯಕೀಯ ತಂಡದಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಈ ಮೃತ ಆಗಿರಬಹುದು, ಜೊತೆಗೆ ಏನ್ ಕಾರಣ ಇರಬಹುದು, ರೀಸನ್ ಇರಬಹುದು, ಇದೆಲ್ಲದರ ಬಗ್ಗೆನೂ ಕೂಡ FSL ಟೀಮ್ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಗೆ ಮುಂದಾಗಿರುವಂತದ್ದು. ಜಗನ್ನಾಥ್ ರೆಡ್ಡಿ ಮನೆ ಬಳಿ ಈಗ ನೂರಾರು ಜನ ಜಮಾಯಿಸಿದ್ದಾರೆ. 5 ಅಸ್ಥಿಪಂಜರಗಳು ಪತ್ತೆಯಾದ ಬೆನ್ನಲ್ಲೇ ಸ್ಥಳೀಯರು ಶಾಕ್ ಒಳಗಾಗಿದ್ದಾರೆ. ಸಂಬಂಧಿಕರು ಕೂಡ ಆಗಮಿಸ್ತಾ ಇದ್ದಾರೆ ಜಗನ್ನಾಥ್ ರೆಡ್ಡಿ ಅವರ ನಿವಾಸದ ಬಳಿ. ಮನೆಯಲ್ಲಿ ಅಸ್ಥಿಪಂಜರ ನೋಡಿ ಸ್ಥಳೀಯರು ನಿಜಕ್ಕೂ ದಿಗ್ಭ್ರಾಂತಕ್ಕೊಳಗಾಗಿದ್ದಾರೆ. ಚಿತ್ರದುರ್ಗದ ಮನೆಯಲ್ಲಿ ಜಗನ್ನಾಥ್ ರೆಡ್ಡಿ ನಿಗೂಢ ಸಾವಿಗೆ ಸಂಬಂಧಕ್ಕೆ ಪಟ್ಟಂತೆ ತುಮಕೂರಿನ PWDಯಲ್ಲಿ ಇಇ ಆಗಿ ಕೆಲಸ ಮಾಡ್ತಾ ಇದ್ರು ಜಗನ್ನಾಥ್ ರೆಡ್ಡಿ. ಕೇವಲ 2 ತಿಂಗಳಷ್ಟೇ PWD ಇಲಾಖೆಯಲ್ಲಿ ಅವರು ಕೆಲಸ ಮಾಡಿರೋದಾಗಿತ್ತು. 5 ಅಸ್ಥಿಪಂಜರಗಳು ಚಿತ್ರದುರ್ಗದ ಈ ಘಟನೆಯ ಲೆಕ್ಕದಲ್ಲಿ ಬೆಚ್ಚಿ ಬೀಳಿಸಿದೆ. 5 ಜನ ಸಾಯ್ತಾರೆ ಅಂತಂದ್ರೆ, ನಿಗೂಢವಾಗಿ ಸಾವನ್ನಪ್ತಾರೆ ಅಂತಂದ್ರೆ ಅದರ ಅರ್ಥ ಏನು? 10 ಅನುಮಾನಗಳು ಎದ್ದು ನಿಂತಿವೆ. ಈಗ ಪೊಲೀಸರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಮನೆಯಲ್ಲಿ ಒಂದೊಂದು ಕಡೆ ಒಂದೊಂದು ಅಸ್ಥಿಪಂಜರ. ಒಂದು ಕೋಣೆಯಲ್ಲಿ ಜಗನ್ನಾಥ್ ರೆಡ್ಡಿ ಪ್ರೇಮ ಗಂಡ ಹೆಂಡತಿ ಅವರ ಅಸ್ಥಿಪಂಜರ ಸಿಕ್ಕಿದೆ. ಇನ್ನೊಂದು ಕೋಣೆಯ ಮಂಚದ ಮೇಲೆ ತ್ರಿವೇಣಿ ಮೊದಲ ಮಗಳು, ಡಬಲ್ ಡಿಗ್ರಿ ಮಾಡಿದಂಥ ಹುಡುಗಿ. ಮತ್ತೊಂದು ಕಡೆಗೆ ಕೃಷ್ಣಾರೆಡ್ಡಿ, ನರೇಂದ್ರ ರೆಡ್ಡಿ ಅಣ್ಣ ತಮ್ಮಂದರು. ಹೀಗೆ ಒಂದು ಮನೆಯಲ್ಲಿ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು. ಒಂದು ಕಡೆ ಗಂಡ ಹೆಂಡತಿ, ಇನ್ನೊಂದು ಕಡೆಗೆ ಹೆಣ್ಣುಮಗಳು, ಮತ್ತೊಂದು ಕಡೆಗೆ 2 ಗಂಡು ಮಕ್ಕಳು. ಮನೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ನೋಡಿ, ಇದು ಯಾವ ಕಾಲದ್ದೋ ಏನೋ ಇದು ಮನೆ, ಆ ಥರದ್ದಿದೆ. ಅಂದರೆ ಅಷ್ಟರ ಮಟ್ಟಿಗೆ ಗೊಬ್ಬು ಗಲೀಜಿದ್ದೋಗಿದೆ. ಯಾರು ಹೆಂಗೆ ಗೊತ್ತಾ, ಅಲ್ಲೇನಾಯಿತು ಏನು ಎತ್ತ ಯಾರಿಗೂ ಗೊತ್ತಿಲ್ಲ. ಯಾರ ಮದುವೆ ಮಂಗಳ ಕಾರ್ಯಗಳಿಗೆ ಹೋಗ್ತಿರಲಿಲ್ಲ, ಸಂಬಂಧಿಕರ ಜೊತೆಗೂ ಕೂಡ ಮಾತಾಡ್ತಿರಲಿಲ್ಲ. ವೈದ್ಯಕೀಯ ತಂಡ ಪರಿಶೀಲನೆ ಮಾಡಿ ಆದ ನಂತರ ಅಸ್ಥಿಪಂಜರಗಳನ್ನು ಶಿಫ್ಟ್ ಮಾಡಲಾಗಿದೆ. JMIT ಶವಾಗಾರಕ್ಕೆ ಅಸ್ಥಿಪಂಜರಗಳನ್ನು ರವಾನಿಸಲಾಗಿದೆ. ಬೆರಳಚ್ಚು ತಜ್ಞರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ಜಗನ್ನಾಥ್ ರೆಡ್ಡಿ ಅವರ ಮನೆಯಲ್ಲಿ ನಿಗೂಢ ರೂಪದಲ್ಲಿ 5 ಅಸ್ಥಿಪಂಜರಗಳಾಗಿ ಪತ್ತೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮೃತರ ಸಂಬಂಧಿಕರು ನಮ್ಮ ಜೊತೆಗಿದ್ದಾರೆ. ಅವ್ರೇನು ಹೇಳ್ತಾರೆ ಬನ್ನಿ. ಈಗ ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಯಿತು, ಏನಾಗಿತ್ತು ಅಂತ ಗೊತ್ತಾಯ್ತು? ಇನ್ನೇ ಗೊತ್ತಾಯ್ತು? ಅದೇ ಬಂದ್ರು ನಮ್ಮ ಅಣ್ಣ ತಮ್ಮಳು ಹಿಂಗಾಗೈತೆ, ರಾತ್ರಿ ನೋಡಿ ಬಂದ್ವಿ, ಬೆಳಿಗ್ಗೆ ಹೋಗೋಣ ಅಂತ ಹೇಳಿದ್ರು. ರಾತ್ರಿ ಬರ್ತೀವಿ ನಾವೆಲ್ಲ 5 ಅಂತಾನೆ ನಾವು ಹಿಂಗೆ ಅಂದ್ಕೊಂಡ್ವಿ. ಏನಾಗ್ಬೇಕು ನಿಮ್ಗೆ ಪ್ರೇಮ ಅವ್ರು? ಏನಾಗ್ಬೇಕು? ತಂಗಿ, ಸದ್ಯ ತಂಗಿ. ನಮ್ಮ ಅಪ್ಪಗೆ 2 ಹೆಂಡ್ರು, ಆಕೆ ಚಿಕ್ಕ ಹೆಂಡ್ತಿ ಮಗಳು, ನನ್ನ ದೊಡ್ಡ ಹೆಂಡ್ತಿ ಮಗಳು. ಇಬ್ರು ಸೋದರ ಮಾವಿಗೆ ಕೊಟ್ಟಿರೋದು. ನಿಮ್ಗೆ ಎಷ್ಟು ದಿನದಿಂದ ಅವ್ರು ಮಾತಾಡ್ತಿರ್ಲಿಲ್ಲ ಅಥವಾ ನಿಮ್ಗೆ ಸಿಕ್ಕಿದ್ರ? 8 ವರ್ಷ ಬರ್ತಿದ್ದೆ, ಮನೆಗೆ ಕಣಕ್ಕೆ ಬರ್ತಿದ್ದೆ ಮನೆಗೆ. ಅವ್ನು ನರೇಂದ್ರ ಜೈಲಿಗೆ ಹೋಗಿದ್ನಲ್ಲ ಸಣ್ಣವನು, ಅವಾಗ ಬಾರಕ್ಕೆ ಸಾಯಂಕಾಲ ಬರ್ತಿದ್ದೆ, ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಏನು ಕಾರಣಕ್ಕೆ ಜೈಲಿಗೆ ಹೋಗಿದ್ರು ಅವ್ರು? ನನಗೆ ಅದೆಲ್ಲ ಗೊತ್ತಿಲ್ಲ ಸರ್. ಅವ್ರೇನೋ ಅಲ್ಲಿ ಫ್ಯಾಕ್ಟ್ರಿಗೇನೋ ಸಿಗ್ಬಿದ್ದಿದ್ದಂತೆ, ಅದಕ್ಕೆ ಬೆಂಗಳೂರಾಗ. ಇವನು ಚೆನ್ನಾಗಿದ್ದ ಬಾಬುನ. ಒಂದು 10-15 ವರ್ಷದ ನಮ್ಮನೆಗೆ ಊಟ ಮಾಡ್ತಿದ್ದ, ಅಲ್ಲೇ ಹೊಲ ಮಾಡಿಸ್ತಿದ್ದ. ಆಮೇಲೆ ಹೊಲ ಮಾರ್ದಗಳಿದ್ದ, ಅವ್ನು ಬಿಟ್ಟ ಬರ್ದಿದ್ದಂಗೆ. ಅಟ್ಲೀಸ್ಟ್ ಫೋನ್ ಸಂಪರ್ಕ ಏನೂ ಇರಲಿಲ್ವಾ? ಫೋನ್ ನಂಬರ್ ಇಲ್ವಾ ನಿಮ್ಗೆ? ಇಲ್ಲ, ಇತ್ತು, ಕೊಟ್ಟಿದ್ರು. ತ್ರಿವೇಣಿದು ಕೊಟ್ಟಿದ್ದು, ಅವ್ರದ್ದು. ಫೋನ್ ತೆಗಿತಿರ್ಲಿಲ್ಲ. ಬಿಡು, ಎಲ್ಲೋ ಹೋಗಿದ್ದಾರೆ, ಬೀಗ ಹಾಕಿದ್ದಾರೆ, ಎಲ್ಲೋ ಹೋಗಿದ್ದಾರೆ ಅಂತ ನಾವು ಸುಮ್ಮನೆ ಆದ್ವಿ. ಬ್ಯಾಂಕ್ನವರು ಬಂದಿದ್ದರು ಕಾರ್ ಹಾಕ್ಕೊಂಡು. ಇವಾಗ 1.5 ವರ್ಷ ಆಯ್ತೇನೋ. ನಮಗೆ ಪರಿಚಯನೇ ಇಲ್ಲ, ಹಿಂಗೆ ಫೋನೇ ಎತ್ತೋದಿಲ್ಲ, ನಾವೇನು ಮಾಡೋಣ ಅಂತ. ಏನು ಕಾರಣಕ್ಕೆ ಬಂದಿದ್ರು ಬ್ಯಾಂಕ್ನವರು? ಒಡವೆ ಇಟ್ಟಿದ್ದಾರಂತ, 3.5 kg ಒಡವೆ ಇಟ್ಟಿದ್ದಾರೆ ಅಂದರು. ಅವ್ರದ್ದೆಲ್ಲ ಸಾಲ ತೀರಿ ಅವ್ರಿಗೆ ಬರ್ತತೆ, ಕರೆ ಕಳಿಸ್ರಿ ಅಂದರು. ಅದು ಇದು ಲಾಯರು ಹೇಳಿದ್ರಂತೆ, ಕೋರ್ಟು ಅವನಂತೆ ಆಗೈತೆ, ಬರೆಯಳ್ರಿ ಅಂತನು. ನಮಗೆ ಎಲ್ಲಿ ಇದಾನಂತ ನಮಗೆ ಬರೆಯಳ. ಯಾವ ವಿಚಾರದಲ್ಲಿ ಕೋರ್ಟ್? ಜಮೀನು ವಿಚಾರನ ಅಥವಾ ಕಾರ್? ಏನು ಹೊಲ ಆಧಾರ ಮಾಡಿದ್ನಂತವನು. ಈ ಕೊನೆಯ ಬಾರಿ ಕಾಲ್ ಮಾಡಿದ್ದು ಯಾವಾಗ? ನೀವು ಎಷ್ಟು ವರ್ಷದಿಂದ ಮಾಡಿದ್ರ? ವರ್ಷ ಆಯ್ತು ಅಷ್ಟೇ ಸರ್. ಕಾಲ್ ಮಾಡಿ ಮಾತಾಡಿದ್ರು? ಮಾತಾಡ್ತಿದ್ದೆ, ಘನವಾಗಿದ್ರು. ಬರ್ತಿದ್ದೆ, ಸಾಯಂಕಾಲ ಬರ್ತಿದ್ದೆ, ಬೆಳಿಗ್ಗೆ ಅಲ್ಲಿಗೂ ದೊಡ್ಡಮ್ಮ ಊಟ ಮಾಡಿ ಹೋಗು, ಬೆಳಿಗ್ಗೆ ಹೊತ್ತು ಟೈಮ್ ಆಯ್ತು. ಇಲ್ಲೊಮ್ಮೆ ದೊಡ್ಡಪ್ಪವ್ರಿಗೆ ಅಡುಗೆ ಮಾಡೋರಿಲ್ಲ, ನಾನು 6 ಗಂಟೆಗೆ ಹೋಗ್ತೀನಿ, 6 ಗಂಟೆಗೆ ಬರ್ತೀನಿ ಅಂತ. 6 ಗಂಟೆಗೆ ಬರ್ತಿದ್ದೆ. ಬಾಬು ಬರ್ತಿಲ್ಲ, ಊರಿಗೆ ಬಿಟ್ಟು ಬರೋಣ. ಅದಾದ ನಂತರ ಯಾಕೋ 6 ತಿಂಗಳ ವರ್ಷ ಆದ ನಂತರ ಯಾಕೆ ಮಾತಾಡ್ತಿಲ್ಲ, ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಯಾರು ಬಂದು ನೋಡೋ ಪ್ರಯತ್ನ ಮಾಡಿಲ್ವಾ? ಇಲ್ಲ ಸರ್, ನಾವು ಬರಲಿಲ್ಲ. ಫೋನ್ ಎತ್ತಲಿಲ್ಲ. ಆಶ್ರಮದಾಗ ಇದ್ದಾರೆ, ಅಲ್ಲೇ ಇದ್ದಾರೆ, ಇಲ್ಲ ಇದ್ದಾರೆ ಅಂತಿದ್ರು. ಅದೇ ನಮ್ಗೆ ನಂಬಿಕೆ. ಏನಾಗಿರ್ಬೋದು ಅಂತ ಹೇಳ್ತಾರೆ ನೀವು?
ನಾವೇನು ತೊಂದರೆ ಇಲ್ಲ ಅಂದರೆ ಯಾರು ಅವ್ರಿಗೇನು ಇದಿಲ್ಲ ತೊಂದರೆ ಇಲ್ಲ. ಅವಳಿಗೆ ಬೋನ್ ಕಾಯಿಲೆ ಇತ್ತು, ನಮ್ಮ ಮಾವರು ಅಷ್ಟು ಒಬ್ಬರದ್ದು ಮದುವೆ ಆಗಲಿಲ್ಲ, ಮಕ್ಕಳದು ನಾನು ಸಣ್ಣ ನಮ್ಮ ಹುಡುಗರು ಎಲ್ಲ ಮದುವೆ ಆದವು. ಸಂಕಟ ಪಡೋಣ ನಾನು ಬಂದರೆ ನಿನ್ನ ಮಕ್ಕಳೆಲ್ಲ ಮದುವೆ ಆದವು ಅಮ್ಮ, ನನ್ನ ಮಕ್ಕಳು ಮಾಡಲಿಲ್ಲ ನಿನ್ನ ತಂಗಿ ಅಂತ. ಅದೇ ಮನೋರೋಗ ಇಟ್ಟು ಅಷ್ಟು ಮಾನಸಿಕ ಆದ. ನೀವೇನು ಹೇಳ್ತಾರೆ, ನಿಮಗೇನು ಸಂಬಂಧ? ನಮಗೆ ಮಾವರಾಗಬೇಕು ಅವರು. ಏನು ಹೇಳೋಕ್ಕಾಗಲ್ಲ. ಈಗ ಏನು ಅದು ಅವರು ಎಲ್ಲ ಆಶ್ರಮದಲ್ಲಿದ್ದಾರೆ ಹಂಗೆ ಅಂತ ಮಾತಾಡ್ತಿದ್ರು ಎಲ್ಲ ಸೇರಿದಾಗ, ಅಷ್ಟೇ ಗೊತ್ತು. ಅವರು ಇತ್ತೀಚೆಗೆ ಯಾರ ಜೊತೆಗೂ ಸಂಪರ್ಕದಲ್ಲಿ ಇರಲಿಲ್ಲ. ಮೊದಲು ನೀವು ಮನೆಗೆ ಬಂದು ಹೋಗಿದ್ದೀರಾ, ಮಾತಾಡ್ಸಿರೋ ಅವ್ರ ಜೊತೆ? ಬಂದಿದ್ದೀವಿ ಅಂದರೆ ಏನಾದ್ರು ಫಂಕ್ಷನ್ಗಳಿದ್ದಾಗ ಇನ್ವಿಟೇಷನ್ಗಳು ಕೊಡೋಕ್ಕೆ ಅದಕ್ಕೆ ಮಾತ್ರ ಬರ್ತಿದ್ವಿ ಅಷ್ಟೇ. ಏನು ಯಾವತ್ತೂ ಹೀಗೆ ಉಭಯ ಕುಶಲೋಪರಿ ಥರ ಏನು ಯಾವತ್ತೂ ಬಂದಿಲ್ಲ. ಅಲ್ಲ, ಇತ್ತೀಚೆಗೆ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ, ಕಾಣ್ತಿಲ್ಲ ಅನ್ನೋ ಕಾರಣಕ್ಕೆ ಯಾರು ಹುಡುಕೋ ಪ್ರಯತ್ನ ಮಾಡಿಲ್ವಾ? ಇಲ್ಲ, ಮಾಡಿಲ್ಲ. ಅವರು ಎಲ್ಲ ಆಶ್ರಮದ ಅಂದರೆ ಅವ್ರಿಗೆ ಆರೋಗ್ಯದ ರೀತಿಯ ಪ್ರಾಬ್ಲಮ್ಸ್ ಇದ್ವು. ಅವರೆಲ್ಲ ಹಾಸಿಗೆ ಹಿಡಿದಿದ್ರು, ಮಾಮನು ಮತ್ತು ಅವ್ರ ಮಗಳು. ಅತ್ತೆನೂ ಓಡಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಅವರಿಗೆ ಆರೋಗ್ಯದ ರೀತಿಯ ಚೆನ್ನಾಗಿಲ್ಲ ಅಂತೇಳಿ ಎಲ್ಲೋ ಆಶ್ರಮದಲ್ಲಿ ಸೇರ್ಕೊಂಡಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದಿದ್ದು ಅಷ್ಟೇ. ಏನಾಗಬೇಕಂತ ಹೇಳ್ತೀರಿ? ಇದ್ರ ಬಗ್ಗೆ ತನಿಖೆ ಆಗಬೇಕಾ, ಅನುಮಾನ ಇದೆಯಾ? ಅಲ್ಲ, ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ, ಅವ್ರು ಎಲ್ಲೋ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಿದ್ದಿದ್ದು. ಈ ಥರ ಆಗಿದೆ ಅನ್ನೋದು ಯಾರಿಗೂ ಊಹೆ ಮಾಡೋಕ್ಕೂ ಆಗ್ತಾಯಿಲ್ಲ. ಇದಿಷ್ಟು ಮೃತರ ಸಂಬಂಧಿಕರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರ್, TV9 ಚಿತ್ರದುರ್ಗ.